ಎಲ್ಲ ಪ್ರಭುಗಳಿಗೂ ನಮಸ್ಕಾರ. ಮೊದಲನೇದಾಗಿ ಈ ಆಡಿಯೋ ಕೇಳಿಸ್ಕೊಳ್ಳಿ. ಸರ್, ಹಲೋ ಸರ್, ಒಂದು 800 ಗ್ರಾಮ್ ಆಗ್ಬೋದು ರೀ. ಹ್ಞೂ ಸರ್, ಹ್ಞೂ ಸರ್. ಸರ್ ನಮಸ್ಕಾರ ಸರ್. ಸರ್ ಆರಾಮದ್ರಿ ಸರ್? ಹಾಂ ಹೌದು ಸರ್, ಮನಿ ಪಾಯ ತೆಗಿಯೋ ಮುಂದೆ ಸಿಕ್ಕೈತೆ. ಒಂದು 800 ಗ್ರಾಮ್ಲಿಂದ 1 kg ಆಗ್ಬೋದು ಸರ್. ಹಾಂ ಗೋಲ್ಡ ಸರ್, ಎಲ್ಲ ಗೋಲ್ಡ ಇದೆ ಸರ್. SP ಸಾಹೇಬ್ರು ನಾವು ಕೊಡೇ ಇದೀವಿ ಸರ್. SP ಅವರು ಬಂದಾರ ಸರ್ ಈಗ ಜಸ್ಟ್. SP ಸಾಹೇಬ್ರು ನಾವು ಕೊಡೇ ಇದೀವಿ ಸರ್. ಈಗ ಒಂದು ಹುಡುಗ, ಒಂದು 14 ವರ್ಷದ ಹುಡುಗ ತಂದು ಕೊಟ್ಟಿದ್ದಾನೆ ಸರ್. ಅವ್ರ ಮನೆ ಪಾಯ ತೆಗಿಯೋದೈತೆ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಂದು ಕೊಟ್ಟರು ಸರ್. ಆ ಗ್ರಾಮ ಪಂಚಾಯತ್ ಸದಸ್ಯರು ನಾನು ಕಾಲ್ ಮಾಡಿದೆ ಸರ್. ನಾನು HK ಪಾಟೀಲ್ ಸಾಹೇಬ್ರು ನಾವು ಕಾಲ್ ಮಾಡಿದ್ವಿ ಸರ್, ಹಿಂಗಾಗಿತ್ತು ಅಂತೇಳಿ. ಹ್ಞೂ ಸರ್, ಹ್ಞೂ ಅದು ಅವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್, ಹ್ಞೂ ಕೊಡ್ತೀವಿ ಸರ್. ಎಸ್, ನಮಸ್ಕಾರ ಸರ್. ಹಾಂ ಬಂದಿದ್ದಾರೆ ಸರ್. ADC ಅವರು SP ಸಾಹೇಬ್ರು ಇದ್ದಾರೆ ಸರ್. ಹಾಂ SP ಅವರು ಕೊಡ್ತಾರೆ ಸರ್. ಗುಡ್ ಆಫ್ಟರ್ನೂನ್ ಸರ್. ರೋಹನ್ ಸರ್, SP ಗದಗ ಸ್ಪೀಕಿಂಗ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್, ಎಸ್ ಸರ್, ಮಾಡ್ತೀವಿ ಸರ್. ಹಾಂ, ಕೇಳಿಸ್ಕೊಂಡ್ರಲ್ಲ ಎಲ್ಲ ಆಡಿಯೋನ. ಹಣ ಅಂದರೆ ಎಣನು ಬಿಡುತ್ತೆ ಅನ್ನೋದು ಸುಮ್ಮನೆ ಏನಾ? ನೋಡಿ, ಚಿನ್ನ ಸಿಕ್ಕಿದೆ ಅಂದರೆ CM ಅವರೆಲ್ಲೇ ಸಿಗ್ತಾರೆ. ಸಮಸ್ಯೆ ಇದೆ, ರೋಡ್ ಸರಿ ಇಲ್ಲ, ಶಾಲೆ ಸರಿ ಇಲ್ಲ, ಆಸ್ಪತ್ರೆ ಸರಿ ಇಲ್ಲ ಅಂದರೆ ಬಿಡಿ, ಅದು ಪಕ್ಕಕ್ಕಿಡೋಣ. ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕೊಂಡಿ ಗ್ರಾಮದಲ್ಲಿ ಸಿಕ್ಕಿರುವಂಥ ಈ ನಿಧಿ ನಿಜಕ್ಕೂ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಚರ್ಚೆನೇ ಆಗಿದೆ. ಸಾಮಾನ್ಯವಾಗಿ ಈ ನಿಧಿ ಸಿಕ್ಕ ತಕ್ಷಣ ಇದು ಐತಿಹಾಸಿಕ ಅಥವಾ ಇತಿಹಾಸದ ಒಂದು ಪುರಾವೆ ಏನಾದರೂ ಆಗ್ಬೋದು ಅನ್ನೋದು ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಅದು ಏನೇ ಇರಲಿ, ಮೊದಲನೇದಾಗಿ ಈ ನಿಧಿ ಸಿಕ್ಕಿದರೆ ಯಾರಿಗೂ ಸೇರಬೇಕು? ಎಸ್, 1878 ಇಂಡಿಯನ್ ಟ್ರೆಸರ್ ಆ್ಯಕ್ಟ್ ಪ್ರಕಾರ ಯಾರಿಗಾರು ಈ ಥರ ನಿಧಿ ಸಿಕ್ಕಿದ್ರೆ ಅವರು ಮೊದಲು ಅಲ್ಲಿನ ಜಿಲ್ಲಾ ಅಧಿಕಾರಿಗಳಿಗೆ ಅಥವಾ ತಹಸೀಲ್ದಾರರಿಗೆ ಮಾಹಿತಿ ಕೊಡೋದು ಅದು ಒಂದು ಮೊದಲನೆಯ ಕರ್ತವ್ಯ ಆಗಿರುತ್ತದೆ. ಒಂದು ವೇಳೆ ಇದು ಯಾರಿಗೂ ಗೊತ್ತಿಲ್ಲದ್ರೆ ಮುಚ್ಚಿಟ್ಬಿಟ್ಟು ಎಂಜಾಯ್ ಮಾಡ್ಬೋದು ಅಂತ ಏನಾದ್ರು ಅಂದ್ಕೊಂಡ್ರೆ ಅದು ತಪ್ಪು. ಏಕೆಂದರೆ ಅದು ಅಪರಾಧ ಆಗುತ್ತೆ. ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ನಿಧಿ ಸಿಕ್ಕಿದ್ರೆ ಅದು ಮೊದಲು ವಿಚಾರಣೆಯಾಗಿ ಅದು ವ್ಯಕ್ತಿ ಆತನ ಮನೆತನಕ್ಕೆ ಏನಾದರೂ ಸಂಬಂಧಪಟ್ಟದ್ದಾದರೆ ಆತನೇ ಮಾಲೀಕನಾಗಿರುತ್ತಾನೆ. ಒಂದು ವೇಳೆ ಆತನಿಗೆ ಈ ಚಿನ್ನ ಸಿಕ್ಕಿರೋದು ಅಥವಾ ಚಿನ್ನ ಯಾರ್ದು ಏನು ಅಂತ ಗೊತ್ತಿಲ್ಲ ಅಂದರೆ ಅದು ಸರ್ಕಾರಕ್ಕೆ ಸೇರಿಕೊಳ್ಳುತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ, ಯಾವುದಾದ್ರು ಖಾಸಗಿ ಜಮೀನಿನಲ್ಲಿ ಈ ರೀತಿಯಾಗಿ ಏನಾದರೂ ಸಿಗಾಕೊಂಡ್ರೆ ಅದರಲ್ಲಿ ಸರ್ಕಾರ ಅಂತಹ ವ್ಯಕ್ತಿಗಳನ್ನು ಗೌರವಿಸಿ ಸರ್ಕಾರ 20ರಿಂದ 50% ದಯೆ ಅಂತೇಳಿ ಪಾಲನ್ನು ಕೊಡುತ್ತೆ. ಒಂದು ವೇಳೆ ಇದು ದಯೆ ಅಷ್ಟೇ, ಇದು ಹಕ್ಕಲ್ಲ. ಯಾರು ಕೂಡ ಹಕ್ಕು ಅಂತ ಮಾತ್ರ ಅಂದ್ಕೋಬೇಡಿ. ಅದೇನಾದರೂ ತುಂಬ ಹಳೆಯದ್ದು ಇತಿಹಾಸದ್ದು ಅನ್ನೋದಾದರೆ ಅದನ್ನು ಸಂಪೂರ್ಣವಾಗಿ ಪುರಾತತ್ವ ಇಲಾಖೆ ವಶಪಡಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಥರದ ಪ್ರಾಮಾಣಿಕ ವ್ಯಕ್ತಿಗಳಿಗೆ ದಯವಿಟ್ಟು ಹೇಳ್ತೀನಿ, ಸರ್ಕಾರದವರು ಮೋಸ ಮಾಡಬೇಡಿ. ಏಕೆಂದರೆ ನಿಮ್ಮಂಥ ಕೆಲವು ವ್ಯಕ್ತಿಗಳು ಸರ್ಕಾರದಲ್ಲಿರೋ ಎಷ್ಟೋ ರಾಜಕಾರಣಿಗಳ ಕತೆ ಏನು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅಂಥದ್ರಲ್ಲಿ ಈಗಲೂ ಕೂಡ ಸಾಮಾನ್ಯ ವ್ಯಕ್ತಿಗಳೇ ಸರ್ಕಾರವನ್ನು ಉಳಿಸ್ತಿರೋದು ಅನ್ನೋದಕ್ಕೆ ಈ ವ್ಯಕ್ತಿನೇ ಕಾರಣ. ಇಂತಹ ವ್ಯಕ್ತಿಗಳಿಗೆ ನ್ಯಾಯ ಸಿಗಲಿ. ಧನ್ಯವಾದ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.